ಇದ್ದಕ್ಕಿದ್ದಂತೆ ಇತ್ತೀಚೆಗೆ ಭಾರತದ ಎಲ್ಲ ಏರ್ಪೋರ್ಟ್ಗಳಲ್ಲಿ ಆಗಿದ್ದಾದ್ರೂ ಏನು? ಈ ವಿಡಿಯೋಗಳನ್ನು ಒಮ್ಮೆ ನೋಡಿ. ಸೊ ಈ ರೀತಿ ಆಗೋಕ್ಕೆಲ್ಲ ಕಾರಣ ಏನು? ಬನ್ನಿ ನೋಡೋಣ. ನಮಸ್ತೆ ಸ್ನೇಹಿತರೆ, ಇನ್ಫೋ ಏಕಾದ ನಿಮ್ಮ ಈ ವಿಡಿಯೋಸ್ಗಳು ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಫಾಲೋ ಮಾಡಿ. ಆಗಿದ್ದೇನಪ್ಪ ಅಂತಂದರೆ, ಇಂಡಿಗೋ ಸೇರಿ ಭಾರತದ ಎಲ್ಲ ಏರ್ಲೈನ್ಸ್ಗಳಿಗೆ ಗೌರ್ಮೆಂಟ್ ಆಫ್ ಇಂಡಿಯಾ ಪೈಲಟ್ಸ್ಗಳಿಗೆ ರೆಸ್ಟ್ ಕೊಡಬೇಕು. ಹೆವಿ ಡ್ಯೂಟಿ ಮಾಡಿದರೆ ಪೈಲಟ್ಸ್ಗಳ ಹೆಲ್ತ್ ಮೇಲೆ ಕೆಟ್ಟ ಪರಿಣಾಮ ಬೀಳುತ್ತೆ ಅಂತ ಒಂದು ಹೊಸ ಕಾಯ್ದೆಯನ್ನು ಜಾರಿಗೆ ತಂದಿದ್ದರು. ಸೊ ಈ ಕಾಯ್ದೆಯ ಪ್ರಕಾರ ಪೈಲಟ್ಸ್ಗಳಿಗೆ ವರ್ಕ್ ಅವರ್ಸನ್ನು 36 ಅವರ್ಸ್ನಿಂದ 48 ಅವರ್ಸ್ ಅಂತ ಮಾಡಿದ್ದಾರೆ. ಸೊ ಈ ಕಾಯ್ದೆಯನ್ನು DGCA ಅಂದರೆ ಡೈರೆಕ್ಟರೇಟ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ ಅವರು 2024 ಮಾರ್ಚ್ ಮಂತ್ನಲ್ಲೇ ಘೋಷಣೆ ಮಾಡಿದರು. ಆದರೆ ಭಾರತದ ಮೇಜರ್ ಏರ್ಲೈನ್ಸ್ಗಳನ್ನು ಹೊಂದಿರೋ ಇಂಡಿಗೋ ಏರ್ಲೈನ್ಸ್ ಈ ಕಾಯ್ದೆನ ಅಳವಡಿಸೋಕೆ ಹಿಂಜರಿದಿದ್ರು. ಅವರು ಟೈಮನ್ನು ಕೂಡ ಕೇಳಿದರು. ಇದಕ್ಕೆ ಒಪ್ಪಿದ DGCA 1 ವರ್ಷದವರೆಗೆ ಈಗ ಕಾಯ್ದಿದ್ರು. ಸೊ ಇದೀಗ ಈ ಕಾಯ್ದೆಯನ್ನು ಜಾರಿಗೆ ತಂದಿದ್ದಾರೆ. ಸೊ ಇಂಡಿಗೋದವರ ಪ್ರಕಾರ ಪೈಲಟ್ಸ್ಗಳಿಗೆ ಹಾಗೆ ಸ್ಟಾಫ್ಗಳಿಗೆ ರೆಸ್ಟ್ ಕೊಡಬೇಕು ಅನ್ನೋದು ಮೂಲ ಉದ್ದೇಶ ಆಗಿತ್ತು. ಸೊ ಈಗ ಪ್ರಾಬ್ಲಮ್ ಏನಾಗಿದೆ ಅಂದರೆ, ಭಾರತದ 60 to 65ನಷ್ಟು ಲೋಕಲ್ ಏರ್ಲೈನ್ಸ್ಗಳು ಟ್ರಾವೆಲ್ ಮಾಡೋದು ಇಂಡಿಗೋ ಏರ್ಲೈನ್ಸ್ನಲ್ಲಿ ಮಾತ್ರ. ಸೊ ಇಂಡಿಗೋದವ್ರದ್ದು ಏರ್ಲೈನ್ಸ್ನಲ್ಲಿ ತುಂಬ ಮೊನೋಪಲಿ ಇದೆ. ಇವರನ್ನು ಬಿಟ್ಟು ಏರ್ ಇಂಡಿಯಾ 30%ನಷ್ಟು ಮಾರ್ಕೆಟ್ ಇದೆ. ಭಾರತದಲ್ಲಿ ಇದೇ 20 ವರ್ಷಗಳ ಹಿಂದೆ ಗೋ ಏರ್ಲೈನ್ಸ್, ಗೋ ಏಷ್ಯಾ ಏರ್ಲೈನ್ಸ್, ಜೆಟ್ವೇ ಏರ್ಲೈನ್ಸ್, ಸ್ಪೈಸ್ ಜೆಟ್ ಏರ್ಲೈನ್ಸ್, ಕಿಂಗ್ ಫಿಶರ್ನಂಥ ಏರ್ಲೈನ್ಸ್ಗಳು ತುಂಬ ಇದ್ವು. ಸೊ ಇದೀಗ ಇಂಡಿಗೋದು ಮೇನ್ ಮಾರ್ಕೆಟ್ ಆಗಿರೋದ್ರಿಂದ ಅವರು ಕೆಲಸ ಮಾಡೋರ ಕಡೆಯಿಂದ ತುಂಬ ಕೆಲಸವನ್ನು ಮಾಡಿಸ್ಕೊಳ್ತಿದ್ದಾರೆ. ಹಾಗೆ ಅವರು ರೆಸ್ಟ್ ಕೂಡ ಕಮ್ಮಿ ಕೊಡ್ತಿದ್ದಾರೆ. ಇದರಿಂದ DGCA ತನ್ನ ಕಾಯ್ದೆಯನ್ನು ಜಾರಿಗೆ ತಂದಿತ್ತು. ಹ್ಯಾಸ್ ಆಫ್ ನಾವು DGCA ತನ್ನ ಕಾಯ್ದೆಯನ್ನು ಸ್ವಲ್ಪ ಸಡಲ್ ಮಾಡಿಕೊಂಡಿದೆ. ಆ್ಯಂಡ್ ಅಷ್ಟೇ ಅಲ್ಲ, ಇಂಡಿಗೋದವ್ರಿಗೆ ಫೆಬ್ರವರಿ 10ರವರೆಗೆ ಸರಿ ಮಾಡ್ಕೊಳ್ಳಿಕ್ಕೆ ಸಮಯಾವಕಾಶವನ್ನು ಕೊಟ್ಟಿದ್ದಾರೆ. ಸೊ ಮುಂದೇನಾಗುತ್ತೆ ನೋಡಬೇಕು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಂಥ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗಾಗಿ ಫಾಲೋ ಮಾಡಿ ಇನ್ಫೋ ವೇಗವನ್ನು.